ಸಮಸ್ತ ಆತ್ಮೀಯ ಪರವಾನಗಿ ಮಿತ್ರರೇ, ಕಳೆದ 3-4 ದಿನಗಳಿಂದ ಒಂದು ವಿಚಿತ್ರ ಮತ್ತು ವಿಶಿಷ್ಟ ಬೆಳವಣಿಗೆ ಈ ರಾಜ್ಯದಲ್ಲಿ ನಡೀತಾ ಇದೆ. ಪರವಾನಗಿ ಯಾರು ಮುಷ್ಕರ ನಿರತ ಪರವಾನಗಿ ಭೂಮಾಪಕರಿದ್ದಾರೆ ಅವರನ್ನ ನೋಟಿಸ್ ಕೊಡೋದ್ರ ಮುಖಾಂತರ, ಅವ್ರನ್ನ ಅಮಾನತ್ ಮಾಡೋದ್ರ ಮುಖಾಂತರ ಅವ್ರನ್ನ ಬೆದರಿಸುವ ತಂತ್ರವನ್ನ ಮಾಡ್ತಾ ಇದ್ದಾರೆ ಇಲಾಖಾ ಅಧಿಕಾರಿಗಳು. ಆ ಯಾವುದೇ ನೋಟಿಸಿಗೆ ಎದರದೆ, ಯಾವುದೇ ಅಮಾನತಿಗೆ ಬಗ್ಗದೆ ಜಗ್ಗದೆ ಎಲ್ಲರೂ ಕಡ್ಡಾಯವಾಗಿ ಮುಷ್ಕರದಲ್ಲಿ ಪಾಲ್ಗೊಳ್ರಿ. ಮುಷ್ಕರವನ್ನ ನಾವ್ ಯಾವಾಗ್ಲೂ ಕೂಡ ಕಂಟಿನ್ಯೂ ಆಗಿ ಇರೋಣ. ನಾವ್ ಯಾವಾಗ್ಲೂ ಕೂಡ ಸಂಘ ಅಖಿಲ ಕರ್ನಾಟಕ ಪರವಾನಗಿ ಭೂಮಾಪಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನಿಮಗೆ ಬೆನ್ನೆಲುಬಾಗಿರುತ್ತೆ. ಯಾವ ಒಬ್ಬ ಕಡೆಯ ಪರವಾನಗಿ ಭೂಮಾಪಕರಿಗೂ ಕೂಡ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಇದು ಶತಸಿದ್ಧ. ಯಾರ್ಯಾರು ಇದರಲ್ಲಿ ಅಮಾನತಾಗಿದ್ದಾರೆ ಅವರೆಲ್ಲರನ್ನೂ ಕೂಡ ರಿವೋಕ್ ಮಾಡುವಂತ ಜವಾಬ್ದಾರಿಯನ್ನ ಸಂಘ ತಗೊಳುತ್ತೆ. ಯಾರು ಕೂಡ ಅದರರಾಗಬಾರ್ದು. ಯಾರು ಕೂಡ ಆ ಎದುರಿ ಲಾಗಿನ್ ಅನ್ನ ಆಕ್ಟಿವೇಶನ್ ಮಾಡಿಸ್ಕೊಡಿ ಮೇಡಮ್ ಸರ್ ಅಂತೇಳಿ ಯಾವ ಒಬ್ಬ ಗೌರವಾನ್ವಿತ ADL ಬಳಿ ತಾವು ಹೋಗ್ಬಾರ್ದು ಅಂತೇಳಿ ಈ ಮುಖಾಂತರ ನಾನು ಮನವಿ ಮಾಡ್ತೀನಿ. ನಮ್ಮ ಹುಡುಗ್ರಿ ಯಾರು ಕೂಡ ಹೆದರಬಾರ್ದು, ಯಾರು ಕೂಡ ಪ್ಯಾನಿಕ್ ಆಗ್ಬಾರ್ದು. ಬಂದದಲ್ಲ ಬರ್ಲಿ, ಸತ್ಯಕ್ಕೆ ಯಾವತ್ತೂ ಜಯ ಇರುತ್ತೆ. ಹಾಗಾಗಿ ಯಾರು ಕೂಡ ಹೆದರುವಂತದಿಲ್ಲ. ನಿಮ್ ಜೊತೆ ಸಂಘ ಇರುತ್ತೆ. ಎಲ್ಲರಿಗೂ ಒಳ್ಳೇದಾಗಿ. ಅದೇ ತಿಂಗಳ 19ನೇ ತಾರೀಕು ಮಂಗಳವಾರ ಪರವಾನಗಿ ಭೂಮಾಪಕರು ಈ ರಾಜ್ಯಾದ್ಯಂತ ಕನಿಷ್ಠ 5,500 ಜನ ಈ ದಾವಣಗೆರೆಯಲ್ಲಿ ಸೇರಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ, ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ನೀವು ಒಕ್ಕಲದಿಂದ ಯಾರು ಕೂಡ ಗೈರಾಜರಾಗಿ ಬಂದು ನೀವು ಈ ಮುಷ್ಕರವನ್ನ ಅಭೂತಪೂರ್ವದ ಬೆಂಬಲವನ್ನು ಸೂಚಿಸಿ ನೀವು ಮುಷ್ಕರವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲಿಯೂ ನಾನು ಕೇಳ್ಕೊಂಡಿದ್ದೇನೆ. ನಮಸ್ಕಾರ. ರಾಜ್ಯ ಸಂಘದಿಂದ ಏನ್ ಮುಷ್ಕರ ಅನ್ಕೊಂಡಿದೀವಿ, ಈ ರಾಜ್ಯ ಸಂಘದ ನಿರ್ದೇಶನದ ಮೇರೆಗೆ ನಾವು ಪ್ರತಿಯೊಬ್ಬರು ರಾಜ್ಯ ಸಂಘದ ಜೊತೆಗಿದ್ದೀವಿ. ನಾವು ರಾಜ್ಯ ಸಂಘ ಏನ್ ಹೇಳ್ತೈತೋ ಅದರಂತೆ ನಾವು ನಡ್ಕೊಂತ ಬಂದ್ರೆ ಇಲಾಖೆಯವರು ನಮ್ಮ ಮೇಲೆ ನೋಟಿಸ್ ಕೊಡೋದು, ಲೇಖ ಮಾಡೋದು, ನಮ್ಮ ಮೇಲೆಲ್ಲ ಗದಾ ಪ್ರಹಾರ ಮಾಡೋದು, ನ್ಯಾಯ ಕೇಳಕ್ ಹೋದ್ರೆ ನಮ್ಮನ್ನ ಇವತ್ತು ಪರವಾನಗಿ ರದ್ದು ಮಾಡ್ತೀವಿ ಅಂತ ಹೇಳ್ತಾವ್ರೆ. ನಮ್ಮ ಭಾರತ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಭೂಮಾಪನ ಇಲಾಖೆ ಅಧಿಕಾರಿಗಳು ನಮ್ಮನ್ನ ಇನ್ನು ಬ್ರಿಟಿಷ್ ಪದ್ಧತಿನಲ್ಲಿ ಡಿವೈಡಿಂಗ್ ರೂಲ್ ಮಾಡ್ಕೊಂತ ಹೋಗ್ತಾವ್ರೆ. ಯಾವುದೇ ಕಾರಣಕ್ಕೂ ಇವರು ಮಾಡೋದಾದ್ರೆ ಇಡೀ ಸ್ಕೀಮ್ನೇ ಬೇಕಾದ್ರೆ ಕ್ಲೋಸ್ ಮಾಡಿ ಬೇಕಾದ್ರೆ ಇವರು ರೈತರಿಗೂ ಅನುಕೂಲ ಆಕೈತೆ, ನಾವು ಮನೆಗೆ ಹೋಗ್ಬೇಕು ಶತಸಿದ್ಧ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಪರವಾನಗಿ ಭೂಮಾಪಕರನ್ನ ಅವ್ರದ್ದು ಲೈಸೆನ್ಸ್ ರದ್ದು ಮಾಡ್ತೀವಿ, ಅವ್ನು ಮಾಡ್ತೀವಿ. ಏನ್ ಇವ್ರ ಲೈಸೆನ್ಸ್ ಒಂದು ಕಿತ್ಕೋಬಹುದು, ನಮ್ ಜೀವನ ಅಂತ ಕಿತ್ಕೊಳ್ಳೋದಕ್ ಆಗಲ್ಲ. ಇದೇ ಜೀವನನ ನಾವ್ ಬೇರೆ ಎಲ್ಲಾದ್ರೂ ಕಟ್ಕೋಬಹುದು. ಈಗ ನಾವ್ 23 ವರ್ಷದಿಂದ ನಾವ್ ಕೆಲಸ ಮಾಡಿ ನಮ್ ಜೀವನ ಹಾಳಾಗಿದೆ. 55 ವರ್ಷ 60 ವರ್ಷ ಆಗ್ತಾ ಬಂದ್ರು ಅವ್ರೆಲ್ಲಾರ ಜೀವನ ನಮ್ಮನ್ನ ರೆಟ್ಟೆಯಲ್ಲಿ ಶಕ್ತಿ ಇರೋರಿಗೆ ದುಡಿಸ್ಕೊಂಡು ಇವತ್ತು ನಮ್ಮನ್ನೆಲ್ಲ ಹಾಳು ಮಾಡಿದ್ದಾರೆ. ಅದಕ್ಕೆ ನೀವು ಇನ್ನೂ ಹೊಸ ಹುಡುಗರು ಇನ್ನು ಯಂಗೆಸ್ಟು ನಿಮ್ಗೆ ಇದ್ರಲ್ಲಲ್ದ್ರೆ ಇನ್ನೊಂದ್ರಲ್ಲಿ ಜೀವನ ಕಟ್ಕೋಬಹುದು. ಅಲ್ಲಿ ಹೋಗಿ ಹಾಳಾಗೋದ್ಕಿಂತ ಇವತ್ತೇ ನಮ್ದು ಸ್ಕೀಮ್ ನಿಂತಕ್ಕಿಂತ ಇಲ್ಲ. ಯಾವುದೇ ಕಾರಣಕ್ಕೂ ಯಾರು ಹೆದರ್ಬೇಡ್ರಿ. ಇವ್ರ ಲೈಸೆನ್ಸ್ ರದ್ದು ಮಾಡೋದ್ರೆ ಇಡೀ ರಾಜ್ಯದಾಗಿರೋ ಎಲ್ಲಾರ್ದು ರದ್ದು ಮಾಡ್ಲಿ. ಅವತ್ತು ನಾವು ಕೆಲಸ ನಿಲ್ಲಿಸ್ಬಿಟ್ಟು ನೆಮ್ಮದಿಯಿಂದ ನಮ್ಮ ಮನೆಗೆ ನಾವು ನಮ್ಮ ತಂದೆ ತಾಯಿಗೆ ಮಕ್ಕಳಾಗಿ ನಾವು ಬದುಕಿದ್ರೆ ಎಷ್ಟೋ ಚೆನ್ನಾಗಿರ್ತೈತೆ. ಇವ್ರಿಗೆ ಜೀತದಾಳು ಪದ್ಧತಿಯಾಗಿ ಬದುಕೋದ್ಕಿಂತ ನಮ್ಮ ಮನೆಯಲ್ಲಿ ನಾವೇ ರಾಜರಂಗ್ ಬದುಕೋಣ. ಯಾವುದೇ ಕಾರಣಕ್ಕೂ ಎದರೋದು ಆಗ್ಲಿ ಎದೆಗುಂದೋದಾಗ್ಲಿ ಬೇಡ. ಮಾಡಿದ್ರೆ ಎಲ್ಲರನ್ನೂ ರದ್ದು ಮಾಡ್ಲಿ, ತಗೊಂಡ್ರಿ ಎಲ್ಲರನ್ನೂ ಒಳಗೆ ತಗೊಳ್ಳಿ, ಎಲ್ಲರ ಜೊತೆಗಿರನ್ನ. ಜೈ ಪರವಾನಗಿ ಭೂಮಾಪಕ. ಜಿಲ್ಲಾ ಪರವಾನಗಿ ಭೂಮಾಪಕರ ಸಂಘದಿಂದ ಸಮಸ್ಯೆ ಏನಾಗಿದೆ ಅಂತಂದ್ರೆ ಡಿವೈಡ್ ರೂಲ್ ಸಿಸ್ಟಮ್ ನ ಇವರು ಬ್ರಿಟಿಷ್ ಕಾಲದಲ್ಲಿ ಏನಿದೆಯಲ್ಲ ಅದನ್ನೇ ಕೂಡ ನಮ್ಗೆ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಏನು ಜೂನಿಯರ್ ಸ್ಕೂಲ್ ಇದಾರಲ್ಲ ಆ ಜೂನಿಯರ್ ಸ್ಕೂಲ್ ನ ಬೇಕು ಅಂತ ಒಬ್ಬೊಬ್ಬರನ್ನೇ ಸಸ್ಪೆಂಡ್ ಮಾಡಕ್ ಹೋಗ್ತಾ ಇದಾರೆ. ಅವ್ರಿಗೆ ನಾವು ಈಗಲೇ ಹೇಳ್ತಿದೀವಿ, ನಾವು ಅವ್ರ ಪರವಾಗಿ ಇದ್ದೇ ಇರ್ತೀವಿ. ಆಮೇಲೆ ಯಾವಾಗ್ಲೂ ಕೂಡ ಅವ್ರು ಫಸ್ಟ್ ಲಾಗಿನ್ ಆದ್ಮೇಲೆ ನಾವು ಕೆಲಸ ಮಾಡೋದು, ಅಲ್ಲಿವ್ರು ನಾವು ಕೆಲಸ ಮಾಡಲ್ಲ. ಅವ್ರು ಯಾವ್ದು ಕೂಡ ಎದುರ ಅವಶ್ಯಕತೆನೇ ಇಲ್ಲ. 10 ಜನ ಅಲ್ಲ 20 ಜನ ಅಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಾಗ್ಲಿಬೇಕಾರೆ ನಾವ್ ಇರ್ತೀವಿ ಅವ್ರ ಜೊತೆಗೆ, ಎದುರ ಅವಶ್ಯಕತೆ ಇಲ್ಲ. ಇದರಲ್ಲಿ ಸೀನಿಯರ್ ಆಗ್ಲಿ ಜೂನಿಯರ್ ಆಗ್ಲಿ ಯಾವ್ದು ತಾರತಮ್ಯ ಇಲ್ಲ. ಎಲ್ಲರೂ ನಾವು ಒಂದೇ. ಇಡೀ ರಾಜ್ಯದಾಗ ಏನು ಪರವಾನಗಿ ಕರೆದೀವಿ, ಎಲ್ಲರೂ ಒಂದೇ. ಒಗ್ಗಟ್ಟಾಗೆ ಇರ್ತೀವಿ, ಒಗ್ಗಟ್ಟಾಗಿ ಹೋದ್ರೆ ಒಗ್ಗಟ್ಟಾಗೆ ಹೋರಾಟ, ಒಗ್ಗಟ್ಟಾಗೆ ಹೋದ್ರೆ. ಆಮೇಲೆ ಸತ್ತವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಕೆಲಸ ಬಿಟ್ಟವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವರು ಪರವಾನಗಿ ಭೂಮಾಪಕರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಕ್ ಮಾಡ್ತಾ ಇದಾರೆ. ಇರೋದ್ರೆ ಅಲ್ಲಿ ಅರ್ಧಕ್ಕರ್ಧ ಕಮ್ಮಿ ಇದೀವಿ. 6,000 7,000 ಜನ ಅಂತ ಹೇಳ್ಬಿಟ್ಟು ಕಂದಾಯ ಮಿನಿಸ್ಟರ್ ಹೇಳ್ತಿದ್ದಾರೆ. ಇದು ತಪ್ಪು ಮಾಹಿತಿ ಹೇಳ್ತಿದ್ದಾರೆ ಸರ್ಕಾರಕ್ಕೆ.
ಯಾಕಂದ್ರೆ ಈಗ ಸಿಎಂ ಸಾಹೇಬ್ರೆ ಲಾಸ್ಟ್ ಇಯರ್ ಅಲ್ಲಿ ಹೇಳಿದ್ದಾರೆ, ನಿಮ್ಮನ್ನ ನಾವು ಒಳ ತಗೊಳ್ಳೋ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಆಲೋಚನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಕೂಡ ನಡ್ಕೊಳ್ಳೋದಕ್ಕೆ ಅವರು ಕೂಡ ಆಲ್ರೆಡಿ ಮನ್ಸಿದೆ ಅವರಿಗೆ. ಅದನ್ನ ಆ ಮನ್ಸನ್ನ ಅವ್ರು ಒಡೆಯಕ್ಕೆ ಹೊರತಾ ಇದ್ದಾರೆ. ದಯವಿಟ್ಟು ಇವರಲ್ಲಿ ನಾವು ತಿಳ್ಕೊಂಡಿರ್ಬೋದು, ಸಿಎಂ ಸಾಹೇಬ್ರಾಗ್ಲಿ, ನಮ್ಮ ಬೇರೆ ಮಿನಿಸ್ಟರ್ಗಳಾಗ್ಲಿ, ನಮ್ ಕಂದಾಯ ಮಿನಿಸ್ಟರ್ ಆಗ್ಲಿ ನಮ್ ಪರವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ಕೊಳ್ಬೇಕು, ಇಷ್ಟ ನಮ್ ಬೇಡಿಕೆ. ಆಮೇಲೆ ನಮ್ ದಾವಣಗೆರೆ ಆಗ್ಲಿ, ಬೇರೆ ತಾಲೂಕುಗಳಲ್ಲಾಗ್ಲಿ ಜೂನಿಯರ್ಸ್ಗಳಿಗೆ ಬೇರೆ ಬೇರೆ ಕಡೆ ನೋಟಿಸ್ಗಳು ಬಂದಿದ್ದಾವೆ. ಆ ನೋಟಿಸ್ಗಳು ಬಂದಿದ್ದಾವೆ, ಸಸ್ಪೆಂಡ್ ಮಾಡಿದ್ದಾರೆ. ಯಾರು ಎದುರ ಅವಶ್ಯಕತೆನೇ ಇಲ್ಲ. ನಾವು ಹೋಗೋಣ ಬೇಕಾರೆ ಈಗ್ಲೂ ಬೇಕಾದ್ರೆ ನಿಂಗೆ ಸಸ್ಪೆಂಡ್ ಲೆಟರ್ ತಗೊಂಡ್ಬೇಕಾದ್ರೆ ನಾವು ಸಿಎಂ ಹತ್ರ ಹೋಗ್ತೀವಿ, ಅವ್ರ ಮುಂದೆ ಇಡ್ತೀವಿ, ನಮಗೆ ಈ ತರ ಮಾಡಿದೆ ಅನ್ಯಾಯ ಅಂತ ಹೇಳ್ತೀನಿ ಅವ್ರಿಗೆ. ಅವರೇ ಏನ್ ಉತ್ತರ ಕೊಡ್ಲಿ. ರಾಜ್ಯ ಸಂಘ ನಿಮಗೆ ಯಾವಾಗ್ಲೂ ಸದಾ ಒಟ್ಟಿಗೆ ಇದ್ದು ನಿಮ್ಮ ಒಟ್ಟಿಗೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಯಾರು ಕುಗ್ಗಬೇಡಿ. ನಿಮ್ಗೆ ಏನೇ ತೊಂದ್ರೆ ಬಂದ್ರು ರಾಜ್ಯ ಸಂಘ ಇದೆ, ನಾವು ನೋಡ್ಕೊಂತೀವಿ. ಯಾರು ಜೂನಿಯರು ಸೀನಿಯರು ಅಂತ ಏನು ಇಲ್ಲ, ಡಿವೈಡಿಂಗ್ ಸಿಸ್ಟಮ್ ಇಲ್ಲ. ಅವರು ಇಲಾಖೆಯವರು ನಮ್ಮನ್ನ ಹೊಡೆಯೋದಕ್ಕೋಸ್ಕರ ಜೂನಿಯರು ಸೀನಿಯರು ಅಂತ ಡಿವೈಡ್ ಮಾಡಿ ಈಗ ಜೂನಿಯರ್ಗಳನ್ನ ಲೈಸೆನ್ಸ್ಗಳನ್ನ ರದ್ದು ಮಾಡೋಕ್ಕೆ ಅಂತ ಹೊರಟಿದ್ದಾರೆ. ಅದು ಯಾವುದೂ ಆಗೋದಿಲ್ಲ, ಅದು ಕನ್ಸು ಮನ್ಸಲ್ಲೂ ಆಗೋದಿಲ್ಲ. ನೀವು ಹೆದರಬೇಡಿ, ನಾವು ಇಡ್ತೀವಿ. ರಾಜ್ಯ ಸಂಘದವರಿದ್ದಾರೆ, ನಾವು ಎಲ್ಲ ಒಟ್ಟಿಗೆ ಕೆಲ್ಸಕ್ಕೆ ಹೋಗೋಣ, ನಿಮ್ಮನ್ನು ಕರೆದುಕೊಂಡು ಕೆಲ್ಸಕ್ಕೆ ಹೋಗೋಣ, ಏನೇ ಬರಲಿ ಒಗ್ಗಟ್ಟಿರಲಿ ಅಂತ ನಾವು ಕೇಳ್ಕೊಂತ. ಆಮೇಲೆ ಸಿಎಂ ಸಾಹೇಬ್ರು ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅವ್ರು ಕೇಳಿದಾಗಲೂ ಹೇಳಿದ್ದಾರೆ, ನಾನ್ ಮಾತಾಡಿದೀನಿ, ಮಾತು ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಅದ್ರ ತಕ್ಕಂತ ಅವರು ಗಮನ ಹರಿಸಿ ನನ್ ಕೆಲಸ ಮಾಡಕೊಡಕ್ಕೆ ಅವರು ಇಚ್ಛೆ ಇದೆ. ಆ ಇಚ್ಛೆಯಂತೆ ಅಧಿಕಾರಿಗಳು ನಮ್ ಪರವಾಗಿ ಪಾಸಿಟಿವ್ ಆಗಿ ರಿಪೋರ್ಟ್ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಇವ್ರು ನೆಗೆಟಿವ್ ಆಗಿ ಕೊಡಕ್ ಹೋಗ್ತಾ ಇದಾರೆ. ಯಾಕಂದ್ರೆ ಇವ್ರುಗಳಿಗೆ ನಾವು ಒಳ್ಳೆ ಜೀವನ ಬಾಳೋದು ಅವ್ರಿಗೆ ಇಷ್ಟ ಇಲ್ಲ. ನಾವ್ ಹಿಂಗೆ ಬೇರೆ ತಟ್ಟೆ ಅನ್ನ ಕೊಂಡ್ಕೊಂಡು ಬೇರೆ ಹತ್ರ ಭಿಕ್ಷೆ ಬಿಡ್ಕೊಂಡು ಜೀವನ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ. ಹಂಗಾಗಿ ಅವರು ಯಾವ್ದೇ ಕಾರಣಕ್ಕೂ ಒಳ್ಳೇದಾಗಿ ಬಿಡ್ತಿಲ್ಲ. ದಯವಿಟ್ಟು ಇದನ್ನ ಸರ್ಕಾರದವರು ಗಮನ ಹರಿಸ್ಬಿಟ್ಟು ನಮಗೆ ಒಳ್ಳೇದ್ ಮಾಡ್ಬೇಕು. Free audio post production by alphonic.com.